ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ಇವತ್ತೊಂದು ವಿಶೇಷವಾದ ಹಲಸಿನ ಹಣ್ಣಿನ ಕಡುಬು ಮಾಡೋಣ ಅಂತ ತಟ್ಟೆ ಇಡ್ಲಿ ಥರ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಸಿಹಿಯಾಗಿರುತ್ತೆ. ಹಲಸಿನ ಹಣ್ಣು ತಿನ್ನೋರು ಇದೆಲ್ಲ ತುಂಬ ಇಷ್ಟಪಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಗೂಡಾಗಿ ಬಂದಿರುತ್ತೆ ಇದು. ನೋಡಿ ಮಧ್ಯದಲ್ಲಿ ತೆಂಗಿನಕಾಯಿ ಎಷ್ಟು ಚೆನ್ನಾಗಿ ಗೂಡಾಗಿ ಇರುತ್ತೆ. ಇದನ್ನು ಜೋನಿ ಬೆಲ್ಲ ಮತ್ತು ತುಪ್ಪದ ಜೊತೆ ತಿನ್ಬೋದು. ಬರೀ ತುಪ್ಪದ ಜೊತೆನೂ ತಿನ್ಬೋದು. ಇನ್ನೂ ಸ್ವೀಟ್ ಬೇಕಂದರೆ ಜೋನಿ ಬೆಲ್ಲ ಯೂಸ್ ಮಾಡ್ಕೊಳ್ಬೋದು. ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಲಸಿನ ಹಣ್ಣೆಲ್ಲ ಬಿಡಿಸಿಟ್ಕೊಂಡಾಗಿದೆ. ಇವಾಗ ಅದರ ಬೀಜ ಎಲ್ಲ ತೆಗೆದು ಹಣ್ಣು ಮಾತ್ರ ನೀಟಾಗಿ ತೆಗೆದಿಟ್ಕೊಳ್ಬೇಕು. ಎಲ್ಲ ಹಣ್ಣು ತೆಗೆದಿಟ್ಕೊಂಡ್ಮೇಲೆ ತುಂಬ ಸ್ವೀಟ್ ಇದೆ ಇದು. ನೋಡಲಿಕ್ಕೆ ಚಿಕ್ಕ ತೊಳೆ ಥರ ಕಾಣಿಸ್ಬೋದು, ಆದರೆ ಸ್ವೀಟ್ ತುಂಬ ಚೆನ್ನಾಗಿದೆ. ನೋಡಿ ಎಲ್ಲ ಬಿಡಿಸಿಟ್ಕೊಳ್ತಾ ಇದ್ದೀನಿ. ಬಿಡಿಸಿಟ್ಕೊಂಡಾಗಿದೆ. ಇದನ್ನು ಅಕ್ಕಿ ನೆನೆ ಇಟ್ಟು ಹಣ್ಣಿನ ಜೊತೆನೂ ರುಬ್ಬಿ ಮಾಡ್ಕೊಳ್ಬೋದು, ಏಲಕ್ಕಿ ಎಲ್ಲ ಹಾಕಿ. ನಾನು ಅರ್ಜೆಂಟಲ್ಲಿ ಏನು ಮಾಡಿದ್ದೀನಿ, ಇಡ್ಲಿ ರವೆ ಮಿಕ್ಸ್ ಮಾಡಿರೋದು. ಹಣ್ಣನ್ನೆಲ್ಲ ಚೆನ್ನಾಗಿ ರುಬ್ಬಿಟ್ಕೊಳ್ಬೇಕು. ಅಕ್ಕಿ ನೆನೆಸಿದ್ರೆ ಹಣ್ಣಿನ ಜೊತೆಗೆ ರುಬ್ಕೊಳ್ಳೋದು, ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿಬಿಟ್ಟು ರುಬ್ಕೊಳ್ಳೋದು ಅಷ್ಟೇ. ಎಲ್ಲ ರುಬ್ಬಿಟ್ಕೊಂಡಿದ್ದಾಗಿದೆ. ಸ್ವಲ್ಪ ಇದು ಉಪ್ಪು ಹಾಕಿದ್ದೀನಿ ರುಚಿಗೆ ಬೇಕಾದಷ್ಟು. ಇವಾಗ ಜೋನಿ ಬೆಲ್ಲ ನಾನು ಮಾಡಿಟ್ಕೊಳ್ತೀನಿ ಮನೆಯಲ್ಲಿ. ಇಡ್ಲಿ ರವೆ ಒಂದು ಸರ್ತಿ ತೊಳೆದು ಹಲಸಿನ ಹಣ್ಣಿನ ಪ್ಯೂರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಿಕ್ಸ್ ಮಾಡಿ ಒಂದು ರಾತ್ರಿ ಬಿಡಬೇಕು. ಚೆನ್ನಾಗಿ ಫರ್ಮೆಂಟೇಷನ್ ಆಗಬೇಕಲ್ವ, ಆವಾಗನೇ ಚೆನ್ನಾಗಿ ಬರೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟು ಸಿಹಿ ಎಷ್ಟು ಬೇಕಾದರೂ ಸೇರಿಸ್ಕೊಳ್ಬೋದು ನೋಡಿಕೊಂಡು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ತೊಂದರೆ ಇಲ್ಲ, ಹಣ್ಣು ಸಿಹಿ ಇದೆ. ಇವಾಗ ಮುಚ್ಚಿಟ್ಟಿರ್ತೀನಿ. ಪೂರ್ತಿ ಒಂದು ನೈಟ್ ಬಿಟ್ಟು ಮಾರನೇ ದಿನ ತಟ್ಟೆಗೆ ಹಾಕ್ಕೊಳ್ಳೋದು. ತಟ್ಟೆಗೆಲ್ಲ ತುಪ್ಪ ಸವರಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಕಾಯಿ ಚೂರು ಮಾಡಿಟ್ಟಿದ್ದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಾಯಿ ಚೂರು ಮಾಡಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. ತಿನ್ನುವಾಗ ಮಧ್ಯೆ ಕಾಯಿ ಚೂರು ಬಾಯಿಗೆ ಸಿಕ್ಕಿದರೆ ತುಂಬ ಚೆನ್ನಾಗಿರುತ್ತೆ. ತಟ್ಟೆಗೆಲ್ಲ ಹಿಟ್ಟೆಲ್ಲ ಹಾಕ್ಕೊಳ್ತೀನಿ. ಕರೆಕ್ಟ್ 4 ಪ್ಲೇಟ್ ಆಗಿದೆ. 4 ಪ್ಲೇಟಿಗೆ ಆಗೋಷ್ಟು ಕರೆಕ್ಟಾಗಿ ಹಿಟ್ಟು ರೆಡಿ ಇದೆ. ಇವಾಗೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟವಾದವರು ನೀವು ಮನೇಲಿ ಮಾಡ್ಕೊಳ್ಳಿ, ಶೇರ್ ಮಾಡಿ. ಈ ಹಲಸಿನ ಹಣ್ಣಿನ ಕಡುಬು ಸಣ್ಣವರಿಂದ ಸಣ್ಣ ಮಕ್ಕಳು, ದೊಡ್ಡವರು ಎಲ್ಲರೂ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ. ಈ ವಿಡಿಯೋ ಇಷ್ಟವಾಗಿದ್ದರೆ ನೀವು ಮನೆಯಲ್ಲಿ ಮಾಡಿಕೊಂಡು ಬೇರೆಯವರಿಗೂ ಶೇರ್ ಮಾಡಿ. ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು. ಮರೆಯದೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ಇದು 2 ದಿನದ ಓಲ್ಡ್ ವಿಡಿಯೋ. ರೆಸ್ಪೆಕ್ಟ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಮತ್ತೊಮ್ಮೆ ವಿಡಿಯೋ ನೋಡಿದವರಿಗೆಲ್ಲರಿಗೂ ಧನ್ಯವಾದಗಳು.